ವೈಜ್ಞಾನಿಕವಾಗಿ ಎಲ್ಲ ವರ್ಗಗಳಿಗೆ ನೋಡಿ, ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು. ಅಗೇನ್, ಜಾತಿಗಳಿಗೆ ನಮ್ಮ ಸಂವಿಧಾನದಲ್ಲಿ ರಿಸರ್ವೇಷನ್ ಕೊಡಲಿಕ್ಕೆ ಅವಕಾಶ ಇಲ್ಲ. ಅದನ್ನು ವರ್ಗ ಅಂತ ಕನ್ವರ್ಟ್ ಮಾಡಬೇಕು ನೀವು. ಅಂಡರ್ ಆರ್ಟಿಕಲ್ 16 ಸಬ್ ಕ್ಲಾಸ್ 4, ಪ್ಲೀಸ್ ನೋಟ್ ದಿಸ್, ಸಂವಿಧಾನದ ಕಲಂ 16 ಉಪಕಲಂ 4 ಪ್ರಕಾರ ಸಂವಿಧಾನದಲ್ಲಿ ಹಿಂದುಳಿದ ವರ್ಗಗಳಿಗೆ ಮತ್ತು ಆರ್ಟಿಕಲ್ 340 ರೆಡ್ ವಿತ್ ಆರ್ಟಿಕಲ್ 340 ಜೊತೆಗೆ ಏನೇನು ರಿಸರ್ವೇಷನ್ ಹೇಗೆ ಮಾಡ್ಬೇಕಂತಿದ್ದಾರೆ. ಹಿಂದುಳಿದ ವರ್ಗ ಅಂದ್ರೇನು? ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಇರಬೇಕು, ಆ ಕಮ್ಯುನಿಟಿಯವರು. ಆ ಕಮ್ಯುನಿಟಿಯನ್ನು ವರ್ಗಕ್ಕೆ ತರಬೇಕು ನೀವು. ಇಂತಿಂಥ ಕಮ್ಯುನಿಟಿಗಳಿದ್ದಾವೆ. ಅದಕ್ಕೆ ಮುಸ್ಲಿಮರು ಕೂಡ ನಾನು ನಿನ್ನೆ ಪ್ರಧಾನಮಂತ್ರಿಗಳ ಬಗ್ಗೆ ಯಾಕೆ ಹೇಳಿದೆ, ವೈ ಹ್ಯಾಸ್ ನಾಟ್ ಸ್ಟಡಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಹಿಂದುಳಿದ ವರ್ಗ ಅಂತ ಯಾರು ಬೇಕಾದ್ರೂ ಮಾಡ್ಬೋದು ನೀವು. ಅದಕ್ಕೇನೆ ವೆಂಕಟಸ್ವಾಮಿ ಆಯೋಗ ಆದ ನಂತರ ವೆಂಕಟಸ್ವಾಮಿ ಆಯೋಗ ಕೊಟ್ಟಂಥ ವರದಿಯನ್ನು ತಿರಸ್ಕಾರ ಮಾಡಿತ್ತು ಅವತ್ತಿನ ಸರ್ಕಾರ. ಅವ್ರ ವರದಿ ಒಪ್ಪಲಿಲ್ಲ. ಮುಂದೆ ಚಿನ್ನಪ್ಪರೆಡ್ಡಿ ಆಯೋಗ ಆಯಿತು. ಚಿನ್ನಪ್ಪರೆಡ್ಡಿ ಆಯೋಗ ಆದಾಗ ಮುಸ್ಲಿಮರನ್ನು ಹಿಂದುಳಿದ ವರ್ಗಕ್ಕೆ ತಂದರು. ನಾಟ್ ಆಸ್ ಎ ರಿಲಿಜನ್, ಧರ್ಮ ಅಂತ ಅಲ್ಲ, ಅವರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ವರ್ಗ, ಕ್ಲಾಸ್ ಅಂತ ತಂದಿದ್ರಿಂದ ಅವ್ರಿಗೆ 4% ರಿಸರ್ವೇಷನ್ ಕೊಡಬೇಕಾಗಿದೆ. ಹೊರತು ಸುಮ್ಮನೆ BJP ಅವರು ಬಾಯಿ ಬಂದಂಗೆ ಇವರು ಆ ಧರ್ಮ ಈ ಧರ್ಮದಲ್ಲಿ ನನ್ಗೆ ಗೊತ್ತಿಲ್ಲ ಯಾಕೆ ಟೀಕೆ ಮಾಡ್ತಾರೆ ಅಂತ. ಗೊತ್ತಿದ್ದು ಟೀಕೆ ಯಾಕೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳಿದ್ದು. ಇಟ್ ಈಸ್ ಎ ಕ್ಲಾಸ್, ಇಟ್ ಈಸ್ ನಾಟ್ ಎ ಕಾಸ್ಟ್ ಆರ್ ಎ ರಿಲಿಜನ್. ಅವರು ಆ ಹಿಂದುಳಿದ ವರ್ಗಕ್ಕೆ ಸೇರಿದ್ರಿಂದ 4% ರಿಸರ್ವ್ ಇದೆ. ಮುಂದೆ ಏನಾಗುತ್ತೆ ನೋಡೋಣ. ಹೀಗಾಗಿ ತಪ್ಪು ಕಲ್ಪನೆಗಳನ್ನು ಕೊಡಬಾರ್ದು. ನಮ್ಮ ದೇಶದಲ್ಲಿ ನಾವು ಧರ್ಮಗಳ ಇದರಲ್ಲಿ ಇಲ್ಲ ಹೊಡಿಬಾರ್ದು. ಅವ್ರ ಪಾಪ ಅವ್ರಿಗೂ ಶೈಕ್ಷಣಿಕವಾಗಿ ಎಷ್ಟು ಜನ ಓದಿದ್ದಾರೆ, ಸಾಮಾಜಿಕವಾಗಿ ಅವ್ರ ಪರಿಸ್ಥಿತಿ ಏನು, ಅವರು ಬದುಕಬೇಕಾಗುತ್ತೆ. ಎಲ್ಲರನ್ನೂ ನಾವು ಸಮಾನವಾಗಿ ತೆಗೆದುಕೊಂಡು ಹೋಗಬೇಕಾದ್ರಿಂದ ಇವತ್ತು ಈ ವರದಿ ಏನಿದೆಯಲ್ಲ, ಇದು ಓನ್ಲಿ ಶೈಕ್ಷಣಿಕ, ಸಾಮಾಜಿಕ ಮತ್ತು ಕೆಲವು ಆರ್ಥಿಕ ವಿಚಾರದಲ್ಲಿ ಲಿಮಿಟೆಡ್ ಇದೆ. ಅದಕ್ಕೆ ಮತ್ತೆ ಒಂದು ಆಯೋಗ ರಚಿಸಬೇಕಾಗುತ್ತೆ. ಯಾರ್ಯಾರನ್ನ ಇದು ಕೊಟ್ಟ ತಕ್ಷಣ ನಾಳೆ 85% 90% ರಿಸರ್ವೇಷನ್ ಕೊಡೋಕ್ಕೆ ಬರಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಲಾ. ಮತ್ತೊಂದು ಆಯೋಗ ರಚನೆ ಮಾಡಿ ಯಾವ್ಯಾವ ವರ್ಗಗಳನ್ನು ಎಲ್ಲೆಲ್ಲಿಗೆ ತರಬೇಕು, ಎಷ್ಟು % ತರಬೇಕು ಅನ್ನೋದನ್ನು ಚರ್ಚೆ ಆಗಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಆಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಚಾರ, ಇವತ್ತಿನ ನಿಯಮಾವಳಿಯಲ್ಲಿ ಸುಪ್ರೀಂ ಕೋರ್ಟು 50%ಗಿಂತ ಹೆಚ್ಚು ರಿಸರ್ವೇಷನನ್ನು ಕೊಡಬಾರದು ಅಂತ ಹೇಳಿ ಕಟ್ ಆಫ್ ಮಾಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ಇದ್ರ ಕೇಸ್ ಇದೆ ಒಂದು. ಹೀಗಾಗಿ ಆ ಕೇಸ್ನಲ್ಲಿ ಅವರು ಮಾತಾಡಿದ್ರಿಂದ ಇವತ್ತು ಆಯಿತು 50%. ಆದರೆ ಶೆಡ್ಯೂಲ್ 9ನಲ್ಲಿ, ಸಂವಿಧಾನದ ಶೆಡ್ಯೂಲ್ 9ನಲ್ಲಿ ಇದನ್ನು ಸೇರಿಸಿ 50%ಗಿಂತ ಹೆಚ್ಚು ಮಾಡಬೇಕಾಗಿದ್ದರೆ ಆಯಾ ರಾಜ್ಯ ಸರ್ಕಾರಗಳು ಸಂವಿಧಾನದ ತಿದ್ದುಪಡಿ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಹೀಗಾಗಿ ತಮಿಳುನಾಡು 69% ಮಾಡಿದೆ, ಜಾರ್ಖಂಡು ಕೂಡ 55% ದಾಟಿದೆ. ಹೀಗಾಗಿ ಅಲ್ಲಿ ಸಂವಿಧಾನದ ತಿದ್ದುಪಡಿ ಹಿಂದಿನ ಸರ್ಕಾರಗಳು ಇದ್ದಾಗ, ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದರಿಂದ ಆಗಿದೆ. ನಾಳೆ ನಮ್ಮಲ್ಲೂ ಕೂಡ 50% ದಾಟಿ ಆಗಬೇಕಾದ್ರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಇದನ್ನು ಸೇರ್ಪಡೆ ಮಾಡಿ ಶೆಡ್ಯೂಲ್ 9ನಲ್ಲಿ ಅಂತ ಹೇಳಬೇಕಾಗುತ್ತೆ. ಆವಾಗ ನಾವು 50% ದಾಟಲಿಕ್ಕೆ ಸಾಧ್ಯ ಇದೆ. ಆದಾಗ್ಯೂ ಕೂಡ ಕೇಂದ್ರ ಸರ್ಕಾರ ಸಂವಿಧಾನದ ತಿದ್ದುಪಡಿ ಮಾಡಿ ಮೋದಿಯವರು 10% ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ವಾದ ಆಯಿತು, ಕೊನೆಗೆ ಒಪ್ಕೊಂಡಿದ್ದಾರೆ. ಹೀಗಾಗಿ ಅದನ್ನು ನಾವು ಸೇರಿಸಬೇಕಾಗುತ್ತೆ. ಇವೆಲ್ಲವನ್ನು ವಿಚಾರನ ಇಟ್ಕೊಂಡು ಇದನ್ನೆಲ್ಲ ಮಾಡಬೇಕಾದ್ರೆ ಸಮಯ ಹಿಡಿತದೆ, ಅಷ್ಟು ಸುಲಭವಾದದ್ದಲ್ಲ ಇದು. ಅದಕ್ಕೆ ಎಲ್ಲ ವಿಚಾರಗಳನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಹೊರಟಿದೆ ಹೊರತು ಇದರಲ್ಲಿ ಯಾವುದೇ ಜಾತಿ ಧರ್ಮದ ಗೊಂದಲಗಳನ್ನು ಎಬ್ಬಿಸಬಾರ್ದು. BJP ಅವರು ಇದನ್ನು ಅರ್ಥ ಮಾಡ್ಕೋಬೇಕು. ಸಾಮಾಜಿಕ ನ್ಯಾಯ ಎಲ್ಲ ವರ್ಗಕ್ಕೆ ಸಿಗುತ್ತೆ ಇದರಿಂದ. ಈಗ ನಾಳೆ ನಾವು ಹೆಂಗೆ ಶೈಕ್ಷಣಿಕವಾಗಿ ರಿಸರ್ವೇಷನ್ ಕೊಡಬೇಕು, ಸಾಮಾಜಿಕವಾಗಿ ಅವ್ರಿಗೆ ಹೇಗೆ ಕೊಡಬೇಕು ಅನ್ನೋದಕ್ಕೆ ಯಾರ್ಯಾರು ಹೇಗಿದ್ದಾರಪ್ಪ ಅಂಥೇಳಿ. ಇದ್ರಿಗೆ ಲಿಂಗಾಯತರಿಗನ್ನೇ ಆಗಲ್ಲ, ಒಕ್ಕಲಿಗರಿಗೂ ಆಗಲ್ಲ, ಬೇರೆ ಯಾರಿಗೂ ಆಗಲ್ಲ. ಬಿಕಾಸ್ ವಿ ಆರ್ ಬ್ಯಾಕ್ವರ್ಡ್ ಕ್ಲಾಸ್. ನಾವೆಲ್ಲ ಬ್ಯಾಕ್ವರ್ಡ್ ಕ್ಲಾಸಲ್ಲೇ ಇದ್ದೇವೆ. ಆಮೇಲೆ 2A ಅಂದ್ರೇನು, 3B ಅಂದ್ರೇನು, 3A ಏನು ಗೊತ್ತಿಲ್ಲದೇ ಮಾತಾಡ್ತಾರೆ. ಅಲ್ಲಿ ಓನ್ಲಿ ಪರ್ಸೆಂಟೇಜ್ ಇರೋದು ಅಷ್ಟೇ. ಅಲ್ಲಿ 15% ಇದೆ, ಇಲ್ಲಿ ಇವ್ರಿಗೆ 5% ಇದೆ 3Bನಲ್ಲಿ. ಅದನ್ನು 5 ಜಾಸ್ತಿ ಮಾಡಲಿ. ಆಮೇಲೆ 3Aನಲ್ಲಿ ಒಕ್ಕಲಿಗರಿದ್ದಾರೆ, ಅವ್ರಿಗೆ ಸ್ವಲ್ಪ ಜಾಸ್ತಿ ಮಾಡಿಕೊಡ್ಲಿ, ಬೇರೆ ಬೇರೆಯವ್ರಿಗೆ ಮಾಡಲಿ. ಅದಕ್ಕೆ ಇವೆಲ್ಲ ವಿಚಾರಗಳನ್ನು ಸೂಕ್ಷ್ಮವಾದಂಥ ವಿಚಾರ ಇದೆ. ನಾನು
ಸಿದ್ದರಾಮಯ್ಯನವ್ರನ್ನ ನಿಜವಾಗಿ ಕೂಡ ಅಭಿನಂದಿಸ್ತೇನೆ. ಅವರು ಇದನ್ನು ಮಾಡಿಸಿ ನಮ್ಗೆ ಒಳ್ಳೇದು ಮಾಡಿದ್ದಾರೆ. ಆತುರದಿಂದ ಮಾತನಾಡೋದು ಬೇಡ. ಒಕ್ಕಲಿಗ ಶಾಸಕರು ಸಭೆ ಮಾಡಲಿ, ಏನು ತಪ್ಪಿದೆ? ಅಲ್ಲ, ಆ ಥರ ಏನು ಲಿಂಗಾಯತ ಶಾಸಕರು ಸೇರೋ ಸಾಧ್ಯತೆ ನನಗೆ ಗೊತ್ತಿಲ್ಲ, ಇನ್ನೂ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಲಿಂಗಾಯತರು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ. ಐ ಆಮ್ ನಾಟ್ ಎ ಮಿನಿಸ್ಟರ್. ನಿನ್ನೆ ಹೇಳಿದೆ, ಐ ಆಮ್ ನಾಟ್ ಅ ಪಾರ್ಟ್ ಆಫ್ ದ ಗೌರ್ಮೆಂಟ್. ಅವರು ಮಿನಿಸ್ಟ್ರುಗಳು ಒಂದು ಕರೆದ್ರೆ ಆ ಸಭೆಗೆ ಹೋಗ್ತೇನೆ. ನಾನು ಶಂಕರ್ ಬಿದ್ರಿ ಅವ್ರ ಜೊತೆ ಮಾತನಾಡಿದೆ. ನೀವು ಆತುರದಿಂದ ಇದನ್ನು ಮಾಡೋದು ಬೇಡ. ಇದನ್ನು ಏನಾಗಿದೆ 17 ತಾರೀಕು ಆದಮೇಲೆ ಕೂತು ಚರ್ಚೆ ಮಾಡೋಣ, ನಮ್ಮ ಜನಾಂಗಕ್ಕೂ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಾನು ಮಾತನಾಡಿದ್ದೇನೆ. ಅದು ಚರ್ಚೆ ಆಗ್ತಾ ಇದೆ. ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಒಂದು ನಿಮಿಷ.